ಅಲ್ಲ ಈಗ ನೀವು ನಗನಗತಾ ಇದ್ದದ್ದು ನೋಡಿದರೆ ಮೋದಿಯವ್ರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರ ಬಗ್ಗೆನೂ ಸಂಶಯ ಬರುತ್ತೆ ರೀ. ಅಲ್ಲ ಇಷ್ಟು ಬೇಗ ಹೆಂಗೆ ಡಿ ಕೆ ಶಿವಕುಮಾರ್ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ರು? ಹೆಂಗೆ ತಗೊಂಡ್ರು? ಅದು ಎಲ್ಲರಿಗೂ ಆಶ್ಚರ್ಯ ಇದೆ. ಮತ್ತು ಮೊನ್ನೆ ಈಶಾ ಫೌಂಡೇಶನ್ಗೆ ಹೋದರು. ಈಶಾ ಫೌಂಡೇಶನ್ನಿನ ಅಧ್ಯಕ್ಷರು ಸ್ವಾಮೀಜಿ ಸದ್ಗುರು ಅವರು ಕಾಮೆಂಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಅವ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಅಲ್ಲಿ ವೇದಿಕೆ ಮೇಲೇ ಕೂತಿದ್ರು. ಅವರು ಇದ್ದರು, ಇವರು ಇನಾಗ್ರೇಷನ್ಗೆಲ್ಲ ಹೋಗಿದ್ರು. ಅವರು ಬಿ ಜೆ ಪಿಗೆಲ್ಲ ಅವ್ರು ಮೆಸೇಜ್ ಕೊಡ್ತಾ ಇರೋದು. ಯಾರು ಕೊಡಬೇಕೋ ಡೆಲ್ಲಿಯಲ್ಲಿ ಕೂತಿರೋರು ಮೆಸೇಜ್ ಕೊಡ್ತಾಯಿದ್ರು, ಹುಷಾರ್ ಅಂತೇಳಿ ಮೆಸೇಜ್ ಕೊಡ್ತಾ ಇದ್ದಾರೆ ಅವರು. ನಾನು ಅದಕ್ಕೆ ಸಾಕ್ಷಿ ಇದ್ದೀನಿ. ನಾನು ಯಾವಾಗ ಸಿದ್ದರಾಮಯ್ಯನವರು ಇನ್ನು ಮುಖ್ಯಮಂತ್ರಿ ಆಗೋಕ್ಕೆ 2 ದಿನ ಮುಂಚೆ ಏನೇನು ನಡೀತು ಡೆಲ್ಲಿಯಲ್ಲಿ ಅದೆಲ್ಲ ನನಗೆ ಗೊತ್ತಿದೆ. ನನಗೆ ಗೊತ್ತಿದೆ ಯಾರು ನನಗೆ ಫೋನ್ ಮಾಡಿದ್ರು, ಯಾರು ನನ್ನ ಜೊತೆ ಮಾತಾಡಿದ್ರು, ಏನು ಮಾತಾಡಿದ್ರು, ಸೋನಿಯಾ ಗಾಂಧಿ ಅವ್ರ ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ ಅಂತ ಯಾರು ಹೇಳಿದ್ರು, ಎಲ್ಲ ನನ್ನ ಹತ್ರ ಇದೆ. ಅಶೋಕ ಜಾತಕ ಹೇಳ್ತಾನೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಲ್ವಾ? ಕಾಂಗ್ರೆಸ್ ಅವ್ರು ಯಾವಾಗ ಅಶೋಕ ಜಾತಕದ ಅಂಗಡಿ ಅಂತ? ನಾನು ಜಾತಕದ ಅಂಗಡಿನೂ ಓಪನ್ ಮಾಡಿಲ್ಲ, ಜಾತಕನೂ ನಂಬೋದೂ ಇಲ್ಲ. ನಾನು ಹೇಳ್ತಾ ಇರೋದು ಅಥೆಂಟಿಕ್. ನವಂಬರಲ್ಲಿ ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ದಿಸ್ ಈಸ್ ಅಗ್ರಿಮೆಂಟ್ ಡನ್ ಇನ್ ದ ಕಾಂಗ್ರೆಸ್ ಪಾರ್ಟಿ. ಅದಕ್ಕೆ ನಾನು ಅವತ್ತು ಅವ್ರ ಮನೆಯಿಂದ ಆಚೆ ಬಂದಾಗ ನನಗೆ ಫೋನ್ ಬಂತು. ಯಾರು ಫೋನ್ ಮಾಡಿದ್ರು ಅಂತ ನಾನು ಹೇಳಲ್ಲ.